ಅಂದ್ರೆ ಯೂಟ್ಯೂಬ್ ಅವಾಗ ಏನ್ ಮಾಡುತ್ತೆ ಪುಷ್ ಮಾಡಿರುತ್ತೆ ಅಂದ್ರೆ ನಿಮ್ಮ ಕಂಟೆಂಟ್ ಅನ್ನ ಯಾರಿಗೆ ಓದ್ ತಲುಪಿಸ್ಬೇಕಲ್ಲ ಆ ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿರುತ್ತೆ. ಆ ಟೈಮಲ್ಲಿ ನೀವೇನ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಂದು ಹೊಸ ವಿಡಿಯೋಗಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರ ಯೂಟ್ಯೂಬ್ ಅಂದ್ರೆ ನಾವು ಮಾಡ್ತಕ್ಕಂಥ ವಿಡಿಯೋನ ಯಾವಾಗ ಜನರಿಗೆ ತೋರಿಸುತ್ತೆ ಅನ್ನೋದು ಒಂದು ಕ್ವಶನ್ ಎಲ್ಲರ ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಇದನ್ನ ನಾನು ಕ್ಲಾರಿಟಿ ಕೊಡಕ್ ಹೊಂಟಿದ್ದೀನಿ ಇವತ್ತು. ಅಂದ್ರೆ ನೀವು ಹಾಕ್ತಕ್ಕಂಥ ವಿಡಿಯೋನ ಯೂಟ್ಯೂಬ್ ಯಾವಾಗ ಜನರಿಗೆ ಪ್ರದರ್ಶನ ಮಾಡುತ್ತೆ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದು ಮ್ಯಾಟ್ರು. ಯಾಕಂತಂದ್ರೆ ನಾವ್ ಏನ್ ತಿಳ್ಕೊತೀವಿ, ಈ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ವಿಡಿಯೋ ಪೋಸ್ಟ್ ಮಾಡಿದ ನಂತರ ಪ್ರತಿ ಸೆಕೆಂಡ್ ಯೂಟ್ಯೂಬ್ ಸ್ಟುಡಿಯೋನ ಚೆಕ್ ಮಾಡ್ತಾ ಇರ್ತೀವಿ. ಅಂದ್ರೆ ಎಷ್ಟು ಜನ ನೋಡಿದ್ರು ಅಂತ. ಸೊ ಇಲ್ಲಿರ್ತಕ್ಕಂಥ ಸತ್ಯಾಂಶ ಏನಪ್ಪಾ ಅಂತಂದ್ರೆ ಯೂಟ್ಯೂಬ್ ನೀವು ಹಾಕ್ತಕ್ಕಂಥ ವಿಡಿಯೋ ಹಾಕಿರ್ತಿರಲ್ಲ, ಪೋಸ್ಟ್ ಮಾಡಿರ್ತಿರಲ್ಲ, ಆ ವಿಡಿಯೋನ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಎಷ್ಟು ತಗೊಳುತ್ತೆ ಗೊತ್ತಾ? 48 ಅವರ್ಸ್ ಟೈಮ್ ಬೇಕು ಅದಕ್ಕೆ. ಅಂದ್ರೆ ಯೂಟ್ಯೂಬ್ ನೀವು ಹಾಕಿದಂತ ಪೋಸ್ಟ್ ಅನ್ನ ಅಂದ್ರೆ ನೀವು ಹಾಕ್ತಕ್ಕಂಥ ವಿಡಿಯೋನ ಯಾರಿಗೆ ಸಜೆಸ್ಟ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ 48 ಗಂಟೆಗಳ ಕಾಲ ಟೈಮಿಂಗ್ ಬೇಕು. ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ನಿಮ್ಮಲ್ಲಿ ಈಗ ಹಾಕಿದ ತಕ್ಷಣ 0 ಯೂಸ್ ಇದ್ರೂ 48 ತಾಸು ಆದ ನಂತರ ಚೆಕ್ ಮಾಡ್ಕೊಡ್ರಿ, ಒಂದಾದ್ರೂ ಬಂದಿರುತ್ತೆ. ಅಂದ್ರೆ ಯೂಟ್ಯೂಬ್ ಅವಾಗ ಏನ್ ಮಾಡುತ್ತೆ ಪುಷ್ ಮಾಡಿರುತ್ತೆ ಅಂದ್ರೆ ನಿಮ್ಮ ಕಂಟೆಂಟ್ ಅನ್ನ ಯಾರಿಗೆ ಓದ್ ತಲುಪಿಸ್ಬೇಕಲ್ಲ ಆ ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿರುತ್ತೆ. ಆ ಟೈಮಲ್ಲಿ ನೀವೇನಾದ್ರೂ ಲಿಂಕ್ ಶೇರ್ ಮಾಡೋದು ಅಥವಾ ಲಿಂಕ್ ಅನ್ನ ತಗೊಂಡು ನೀವು ಸ್ಟೇಟಸ್ ಇಟ್ಕೊಳ್ಳೋದು ಅಥವಾ ಲಿಂಕ್ ಅನ್ನ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡೋದು ಈ ತರದ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ 48 ಗಂಟೆಗಳ ಕಾಲ ನೀವು ಯೂಟ್ಯೂಬ್ಗೆ ಕೆಲಸ ಕೊಟ್ಬೇಡಿ. ಯಾಕಂದ್ರೆ ಯೂಟ್ಯೂಬ್ ತನ್ನ ಕೆಲಸ ಮಾಡಕ್ಕೆ ನೀವು ಯಾವ್ದೇ ತರ ಅಡಚಣೆ ಮಾಡಬಾರ್ದು. ಇಲ್ಲಿ ವೈರಲ್ ಆಗೋಕ್ ಕೂಡ ಅದೇ ಕಾರಣ. ಅಂದ್ರೆ 48 ಗಂಟೆ ಅದೇನ್ ನಿಮ್ಮದು ವಿಡಿಯೋಗಳನ್ನ ನೋಡುತ್ತೆ. ವಿಡಿಯೋ ನೋಡಿ ಆಟೋಮೆಟಿಕ್ ಅದು ಯಾರಿಗೆ ನಿಮ್ ವಿಡಿಯೋನ ತೋರಿಸಿದ್ರೆ ಯಾರು ಕ್ಲಿಕ್ ಮಾಡಿ ನೋಡ್ತಾರಲ್ಲ ಅವ್ರಿಗೆ ಅದು ಸಜೆಸ್ಟ್ ಮಾಡೇ ಮಾಡುತ್ತೆ. ಆ ಮಾಡಿದಾಗ ಜನಗಳು ನೋಡೇ ನೋಡ್ತಾರೆ. ಸೊ ಇದು ಒಂದು ನಿಮಗೆ ಹೇಳ್ಬೇಕಂತ ನಂದು ಅನಿಸಿಕೆ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಸೊ ಈ ವಿಷಯ ಯಾರಿಗೆ ಯೂಸ್ಫುಲ್ ಆಗಿದೆ ಅಥವಾ ಯೂಸ್ಫುಲ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ಇದೇ ತರ ಒಂದು ಒಳ್ಳೆ ಕಂಟೆಂಟ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ, ಯೂಟ್ಯೂಬ್ ನಿಮ್ಮ ವಿಡಿಯೋನ ಸಜೆಸ್ಟ್ ಮಾಡೋದು ಅಂದ್ರೆ ಇನ್ನೊಬ್ರು ತೋರಿಸೋದು 48 ಗಂಟೆಗಳ ನಂತರ. ಅಂದ್ರೆ ಇವಾಗ ಸದ್ಯ ನೀವು ಪೋಸ್ಟ್ ಮಾಡಿದಿರಪ್ಪ ಅಂದ್ರೂ ಅದನ್ನ ನಿಮಗೆ ಅದು ಜನರಿಗೆಲ್ಲ ತೋರಿಸ್ಬೇಕಂದ್ರೆ 48 ಗಂಟೆಗಳ ಕಾಲ ಟೈಮಿಂಗ್ ಬೇಕೇ ಬೇಕು. ಅವಾಗ ಯೂಟ್ಯೂಬ್ ಪ್ರತಿಯೊಬ್ಬರಿಗೂ ತೋರಿಸ್ತಾ ಹೋಗುತ್ತೆ. ಯಾವಾಗ ಜನರು ಜಾಸ್ತಿ ಆಸಕ್ತಿ ಮೂಡಿ ನಿಮಗೆ ಒಂದು ಕಮೆಂಟ್ ಆಗಲಿ ಅಂದ್ರೆ ನಿಮ್ಮ ವಿಡಿಯೋನ ಜಾಸ್ತಿ ಹೊತ್ತು ನೋಡ್ತಾರಲ್ಲ ಅವಾಗ ಯೂಟ್ಯೂಬ್ ಅತಿ ಹೆಚ್ಚು ಮತ್ತೆ ಜನರಿಗೆ ತೋರಿಸ್ತಾ ಹೋಗುತ್ತೆ. ಸೊ ಇದು ಎಲ್ಲರೂ ಕೂಡ ಗೊತ್ತಿರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.